ಮಂತ್ರಿಗಳು ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಅಭ್ಯರ್ಥಿ ಅಂತ ಹೇಳಿದರು. ಆದರೆ ಸ್ನೇಹಿತರುಗಳಿದ್ದಾರಲ್ಲ, ಸ್ನೇಹಿತರುಗಳು ನನ್ನ ಬೆನ್ನಲಾಗಿ ನಿಂತು ನನಗೆ ಸಹಾಯ ಮಾಡಿದ್ರು. ಹಾಗಾಗಿ ನನ್ನ ಗೆಲುವು 24 ಮತಗಳ ಅಂತರದಿಂದ ಸ್ನೇಹಿತರು ಎಲ್ಲ ನನ್ನ ಹಿತೈಷಿಗಳು ಮತ್ತು ಮತದಾರರ ಪ್ರಭುಗಳು ನನ್ನ ಕೆಲಸ ನೋಡಿ ನಾನು ಮೊದಲೇ ಹೇಳಿದ್ದೆ, ನನಗೆ 6 ವರ್ಷದಿಂದ ಕೆಲಸ ಮಾಡಿದ್ದೀನಿ, ನನಗೆ ಕೂಲಿ ಕೊಡ್ತಾರೆ ಅಂತ. ಅದೇ ರೀತಿ ನನಗೆ ಕೂಲಿ ಕೊಟ್ಟಿದ್ದಾರೆ ಅಂತ ಅವರಿಗೆ ಕೃತಜ್ಞತೆ ಹೇಳ್ತೀನಿ. ಡೆಲಿಗೇಟ್ಸ್ ಮಹಾಪ್ರಭುಗಳಿಗೆ, ಏನು ಮತದಾರಗಳಿಗೆ, ಅವರಿಗೆ ಚಿರುಣಿಯಾಗಿ ನನಗೆ ಏನು 54 ಜನ ನನ್ನ ಪರವಾಗಿ ಮತ ಕೊಟ್ಟಿದ್ದಾರೆ, ಅವರಿಗೆ ಚಿರುಣಿಯಾಗಿ ನನ್ನ ದಯ ಏನು ಅಂದರೆ ಅವರ ಏನೇ ಕೆಲಸ ಕಾರ್ಯಗಳಿದ್ರು ನಾನು 24 ಅವರು ನಾನು ಫೋನು ಸ್ವಿಚ್ ಆಫ್ ಮಾಡೋದಿಲ್ಲ. ಅವ್ರು 24 ಗಂಟೆನೂ ಅವರ ಕೆಲಸಕ್ಕೆ ನಿರಂತರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದು. ಈಗ ರಾಜಕಾರಣದಲ್ಲಿ ಯಾರ್ಯಾರು ಹೇಗೆ ಬೇಕೋ ಪಿತೂರಿಗೆ ಬಹಳ ದೊಡ್ಡವರು, ಬಹಳ ದೊಡ್ಡ ಮನುಷ್ಯ, ಅವ್ರ ಬಗ್ಗೆ ನಾನು ಏನು ಹೇಳೋದು ಬೇಕಾಗಿಲ್ಲ. ಏಕೆಂದರೆ 2.5 ವರ್ಷದ ಹಿಂದೆಗಡೆ ಒಂದು ದಾರಿ ಗೊತ್ತಿಲ್ಲ, ಒಂದು ರಸ್ತೆ ಗೊತ್ತಿಲ್ಲ, ಒಂದು ಊರು ಗೊತ್ತಿರಲಿಲ್ಲ. ಇಲ್ಲಿ ಮುಂದೆ ನಿಂತಿದ್ದೀವಲ್ಲ, ಒಂದು 20 ಜನನೇ ಏನೇನೋ ನಮ್ಮ ಹೆಸರುಗಳು ಕರಿತಿದ್ರು. 20 ಜನನೇ ಮಂತ್ರಿಗಳು, ಈಗೇನು ಮಂತ್ರಿಗಳಾಗಿದ್ದಾರೆ MC ಸುಧಾಕರ್ ಸಾಹೇಬರು, ಅವ್ರ ಬಳಿ ಹೋಗಿ ಪ್ರದೀಪ್ ಅವ್ರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಟಿಕೆಟ್ ಕೊಡಿಸು, ಮಿನಿಸ್ಟ್ರಿಗೆ ಹೇಳಿ, ಮಿನಿಸ್ಟರ್ ಸಹಕಾರದಿಂದ ಅವ್ರು ಟಿಕೆಟ್ ಕೊಡಿಸಿದ್ದು. ಆದರೆ ಯಾವ ಊರು ಯಾವ ದಾರಿ ಗೊತ್ತಿರಲಿಲ್ಲ ಆತನಿಗೆ. ಎಲ್ಲ ದಾರಿ ಕರ್ಕೊಂಡೋಗಿ ಓಟ್ ಕೇಳಿ ಕೈ ಕಾಲು ಹಿಡಿದು ಏನು ತನು ಮನ ಧನ ಏನೇನೋ ಹೇಳ್ತಾರಲ್ಲ, ಯಾವುದೂ ಕೊಡದೆ ಎಲ್ಲ ಒಳ್ಳೆ ಹುಡುಗ, ಸುಸಮುತ ಹುಡುಗ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಹಾಗಾಗಿ ಜನ ಓಟ್ ಕೇಳಿದರೆ ಇವತ್ತು ನನ್ನ ವಿರುದ್ಧವಾಗಿ ಕ್ಯಾಂಪೇನ್ ಮಾಡಿದ್ದಾರೆ, ಹೈಜಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಕೋಲಾರದಲ್ಲಿ ಎತ್ಕೊಂಡೋಗಿ ಡೆಲಿಗೇಟ್ ನಿಟ್ಟರು. ಎಷ್ಟು ಜನ ಡೆಲಿಗೇಟ್ ನಿಟ್ಟರು? ಇವತ್ತು ಉತ್ತರ ಏನು ಕೊಟ್ಟಿದ್ದಾರೆ? ಬನ್ನಿ ವೆಂಕಟೇಶ್ ಕೆಲಸಗಾರರಿಗೆ ಕೂಲಿ ಕೊಡಬೇಕು, ಕೂಲಿ ಕೊಟ್ಟಿದ್ದಾರೆ ಮಹಾಪ್ರಭುಗಳು. ಇಷ್ಟೇ, ಬೇರೆ ವ್ಯತ್ಯಾಸ. ಸರ್, ಶಾಸಕರು ಸ್ವಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿಲ್ಲ ಸರ್. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ್ರೆ ಕಾಂಗ್ರೆಸ್ ಪಾರ್ಟಿ ಗೆಲ್ತಿರೋದು. ದ್ರೋಹ ಮಾಡಿದ್ದಾರೆ, ಅರ್ಥ ಆಯ್ತಾ? ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಇವತ್ತು ಎಷ್ಟು ನೋವು ತಿಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾರು ಅವ್ರ ವಿರುದ್ಧ ಮಾಡಿದ್ದಾರೆ ಅವರೆಲ್ಲ ನೋವು ತಿಂತಾರೆ. ಇಷ್ಟು ಹೇಳಕ್ ಬಯಸ್ತೀನಿ. ಮಾತಾಡೋದು ಅಲ್ಲ, ಹೈಕಮಾಂಡ್ ಮಂತ್ರಿಗಳಿದ್ದಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನ್ ಹೇಳ್ತಾರೋ ಅದರಂತೆ ನಡ್ಕೊಂಡು